ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಎಲ್ಲರಿಗೂ UGC ನೆಟ್ನ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಾನು ಪಾರ್ಟ್ 1 ವಿಡಿಯೋದಲ್ಲಿ UGC ನೆಟ್ನ ಅಪ್ಲಿಕೇಶನ್ ಫಾರಮ್ ಅಂದರೆ ಮೊದಲೇದಾಗಿ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲೋ ಅವರು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪಾರ್ಟ್ 1 ವಿಡಿಯೋದ ಲಿಂಕನ್ನು ನೀಡಿರ್ತೀನಿ. ಅವರು ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ನಂತರ ಪಾರ್ಟ್ 2 ವಿಡಿಯೋ ನೋಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಬನ್ನಿ, ನಾನೀಗ ಯಾವ ಥರ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದು ಮತ್ತು ಪೇಮೆಂಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಈ UGC ನೆಟ್ನ ರಿಜಿಸ್ಟರ್ ನಂಬರ್ ಅಂದರೆ ಅಪ್ಲಿಕೇಶನ್ ನಂಬರು ಹಾಗೂ ಪಾಸ್ವರ್ಡ್ ನಿಮ್ಮ ರಿಜಿಸ್ಟರ್ ಇಮೇಲ್ ID ಬಂದಿರುತ್ತೆ. ಚೆಕ್ ಮಾಡಿಕೊಂಡು ಆ ರಿಜಿಸ್ಟರ್ ನಂಬರನ್ನು ಮತ್ತು ಇಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗ್ತದೆ. ಅಲ್ಲಿ ತೋರಿಸೋದೇನಲ್ಲ, ಆ ಅಪ್ಲಿಕೇಶನ್ ನಂಬರು ಇಮೇಲಿಗೆ ಬಂದಿರತಕ್ಕಂಥ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಹಾಗೂ ಕೆಳಗಡೆ ನಾನಲ್ಲಿ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡಿ ಲಾಗಿನ್ ಮಾಡಿ ತೋರಿಸೋದೇನೆ. ಪಾಸ್ವರ್ಡ್ ಎಂಟ್ರಿ ಆದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಅಂತ ಕಾಣಿಸ್ತದಲ್ಲ, ಅಂದರೆ ಸೆಕ್ಯೂರಿಟಿ ಪಿನ್ ಆ್ಯಸ್ ಸೋ ಆನ್ ಬಿಲೋ ಅಂತಂದ, ಅಂದರೆ ಕೆಳಗಡೆ ಯಾವ ಥರ ಕಾಣಿಸ್ತಿದೆ ಆ ಥರ ಸೆಕ್ಯೂರಿಟಿ ಪಿನ್ ಅಂದರೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡಿ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತದೆ. ಅಲ್ಲಿ ಗ್ರೀನ್ ಕಲರ್ ಬಟನ್ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಡೀಟೇಲ್ಸ್ ಅಂದರೆ ನೇಮು ಹಾಗೂ ರಿಜಿಸ್ಟರ್ ಅಪ್ಲಿಕೇಶನ್ ನಂಬರು ಎಲ್ಲ ತೋರಿಸ್ತಾ ಇದೆ. ನಿಮ್ಮ ಡೀಟೇಲ್ಸ್ ಎಲ್ಲ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ವಲ್ಲ ಆ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಹೋಗ್ತದೆ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅಡಿಷ್ನಲ್ ಡೀಟೇಲ್ಸ್, ಎಕ್ಸಾಮ್ ಸೆಂಟರ್ ಮತ್ತು ಫೈನಲ್ ಸಬ್ಮಿಟ್ ಪೇಮೆಂಟ್ ಅಂತ ಸ್ಟೆಪ್ ತೋರಿಸ್ತಾ ಇದೆಯಲ್ಲ, ಆ ಎಲ್ಲ ಸ್ಟೆಪ್ ನಾವು ಇಲ್ಲಿ ಅಪ್ಲಿಕೇಶನ್ ಫಾರಮಲ್ಲಿ ಫಿಲ್ ಮಾಡಬೇಕಾಗ್ತದೆ. ಇಲ್ಲಿ ನಾನು ಎಂಟ್ರಿ ಮಾಡಿದ ಡೀಟೇಲ್ಸ್ ಎಲ್ಲ ಅಂದರೆ ಅಡ್ರೆಸ್ಸು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಅದೆಲ್ಲ ಪೂರ್ತಿ ಕರೆಕ್ಟಾಗಿದೆ ಅಲ್ಲ. ಆದ್ದರಿಂದ ನಾನಿಲ್ಲಿ ಕ್ಯಾಪ್ಚಾ ID ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಈ ರೀತಿ ಸ್ಕ್ರೀನ್ ಮೇಲೆ ಕಾಣಿಸ್ತಲ್ಲ ಅದೇ ರೀತಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು. ನಂತರ ಅದಾದ ನಂತರ ಏನು ಬರ್ತದೆ, ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರ್ತದೆ. ಅಂದರೆ ಪರ್ಸನಲ್ ಡೀಟೇಲ್ಸ್ ನಿಮ್ಮದು ಕ್ಯಾಟಗರಿ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದಿದೆ. ನಂತರ ಇಲ್ಲಿ ಕ್ಯಾಟಗರಿ ವೈಸ್ ಕೇಳ್ತಾ ಇದೆ, ಅಂದರೆ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ, SC ST, ಜನರಲ್, OBC ಮತ್ತು EWS ಯಾವುದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ OBC ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಆರ್ ಯು ವಿಲ್ಲಿಂಗ್ ಟು ಅಪ್ಲೈ ಫಾರ್ NF OBC ಅಂತಿದೆ, ಅಂದರೆ ಅಲ್ಲಿ ಅಪ್ಲೈ ಮಾಡ್ತೀರ ಅಂತ ಕೇಳುತ್ತೆ. ಇಲ್ಲಿ ಅಪ್ಲೈ ಮಾಡೋದ್ರೆ ಎಸ್ ಅಂತ ಕೊಟ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಕೊಟ್ಕೊಳ್ಳಿ. ಐಡೆಂಟಿಟಿ ಟೈಪ್ ಅಂತ ಕೇಳ್ತದೆ. ನಾವು ಇಲ್ಲಿ ಆಲ್ರೆಡಿ ಆಧಾರ್ ಕಾರ್ಡ್ನ ಮತ್ತು ನಂಬರ್ನ ಎಂಟ್ರಿ ಮಾಡಿದ್ವಿ, ನೀವು ಅದನ್ನ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸ್ಟೇಟ್ ಡೊಮಿಸ್ಲಿ ಅಂತ ಕೇಳ್ತದೆ, ಅಂದರೆ ನೀವು ಯಾವ ರಾಜ್ಯಕ್ಕೆ ಸೇರಿದಿರ ಅಂತ ಕೇಳುತ್ತೆ. ನಿಮ್ಮದು ಯಾವ ರಾಜ್ಯನೋ ಆಲ್ರೆಡಿ ಎಲ್ಲರೂ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇವರ್ PWD ಅಂತ ಕೇಳ್ತಂದರೆ ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ, ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಕೊಳ್ಳಿ. ನಂತರ ಇಲ್ಲಿ ಯಾರು ಡಯಾಬಿಟ್ ಅಂತ ಕೇಳುತ್ತೆ, ಅಂದರೆ ನೀವೇನಾದರೂ ಮಧುಮೇಹಿ ಅಂದರೆ ಶುಗರ್ ಪೇಷಂಟ್ಗಳು ಅಂತ ಕೇಳ್ತಾ ಹೋಗುತ್ತೆ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಕೊಳ್ಳಿ. ನಂತರ ಕಡೆ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾ ಹೋಗುತ್ತೆ. ಅಪ್ ಟು 1 lakh ಅಂತಿದೆ, ಅಂದರೆ ಎಲ್ಲರದ್ದು ಆಲ್ಮೋಸ್ಟ್ 1 lakh ಒಳಗಡೆ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1 lakh ಮೇಲಿದ್ದರೂ ನಿಮ್ಮದು ಯಾವ ಲೆವೆಲಿಗೆ ಸೆಲೆಕ್ಟ್ ಆಗುತ್ತೋ ಅಂದರೆ ಇನ್ಕಮ್ಮು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಕೆಳಗಡೆ ಕ್ಯಾಪ್ಚಾ ID ಕಾಣುತ್ತಲ್ಲ, ಆ ಕ್ಯಾಪ್ಚಾ IDನ ಅದೇ ರೀತಿ ಪ್ರತಿಯೊಂದು ಸ್ಟೆಪ್ಗೂ ಅಪ್ಲೋಡ್ ಮಾಡ್ಬೇಕಾಗ್ತಂದ್ರೆ ಕೇಳ್ತಾ ಹೋಗುತ್ತೆ. ಕ್ಯಾಪ್ಚಾ IDನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ನನಗೆ ಪ್ರತಿಯೊಂದು ಅಂತಲೂ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೂಡ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು. ಇದಾದ ನಂತರ ಏನಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅಂದರೆ ನೀವು ಯಾವ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ UGC ನೆಟ್ ಅಂತ ಕೇಳ್ತದೆ. ಇಲ್ಲಿ 4 year ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಮಾಸ್ಟರ್ ಡಿಗ್ರಿ ಅಂತ ಕೇಳುತ್ತೆ. ಅಂದರೆ ಇಲ್ಲಿ 4 year ಅಂಡರ್ ಗ್ರ್ಯಾಜುಯೇಟ್ ಅಂತ ಇದೆಯಲ್ಲ, ಅಂದರೆ 4 ವರ್ಷ ಡಿಗ್ರಿ ಯಾರಾದರೂ ಮಾಡಿದ್ರನಿಗೆ ಅವರು ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ PG ಮಾಡಿದ್ರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ನಂತರ ಪಾಸ್ ಸ್ಟೇಟಸ್ ಅಂತ ಕಾಣಿಸುತ್ತೆ, ಅಂದರೆ ನಿಮ್ಮ ಮಾಸ್ಟರ್ ಡಿಗ್ರಿ ಪಾಸ್ ಅಥವಾ ಕಂಟಿನ್ಯೂ ಮಾಡ್ತಾರೆ ಅಂತ ಕೇಳುತ್ತೆ. ಇಲ್ಲಿ ಆಲ್ರೆಡಿ ಪಾಸ್ ಆಗಿದ್ರೆ ಪಾಸ್ ಅಂತ ಹಾಕಿ ಅಪಿಯರಿಂಗ್ ಅಂತ ಕಾಣುತ್ತಿಲ್ಲ, ಅಂದರೆ ನೀವು ಇನ್ನೂ ಮಾಸ್ಟರ್ ಡಿಗ್ರಿ ಅಂದರೆ PG ಕಂಟಿನ್ಯೂ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಹೋಗುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಯರ್ ಆಫ್ ಪಾಸಿಂಗ್ ಆರ್ ಅಪಿಯರಿಂಗ್ ಅಂತ ಕೇಳುತ್ತೆ, ಅಂದರೆ ನೀವು ಏನಾದರೂ ಮುಂದಿನ ವರ್ಷ ಯಾವ ವರ್ಷ ಪಾಸ್ ಆಗ್ತಿದ್ದೀರಲ್ಲ ಅಂತ ಕೇಳ್ತಾ ಹೋಗುತ್ತೆ. ಅದು ನೀವು 2024 ಇದ್ರೆ 24 ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ 25 ಮುಂದಿನ ವರ್ಷ ಆಗೋರು ಮುಂದಿನ ವರ್ಷ 2025 ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಯಾವುದರಲ್ಲಿ ಮಾಸ್ಟರ್ ಮಾಡಿರಿ ಅಂತ ಕೇಳುತ್ತೆ, ಅಂದರೆ MA ಇರ್ಬೋದು, ಅಂದರೆ ಮಾರ್ಟ್ಸ್ ಆಫ್ ಆರ್ಟ್ಸ್ ಅಥವಾ ಸೈನ್ಸು ಯಾವ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ನೀವು ಯಾವ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಂತ ಕೇಳ್ತಾ ಹೋಗುತ್ತೆ. ನಿಮ್ಮದು ಯಾವ ಸಬ್ಜೆಕ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ವೆದರ್ ಇನ್ ಫೈನಲ್ ಇಯರ್ ರಿಸಲ್ಟ್ ವೇಟಿಂಗ್ ಅಂತ ಕೇಳುತ್ತೆ. ಅಲ್ಲಿ
ಫೈನಲಿ ರಿಸಲ್ಟ್ ಅವೈಟೆಡ್ ಅಂತ ಕೇಳ್ತಲ್ಲ, ಎಸ್ ಅಂತ ಕೊಟ್ಟಕೊಳ್ಳಿ. ಅಂದರೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕೇಳುತ್ತೆ, ಹೌದು ಎಸ್ ಅಂತ ಕೊಡಿ. ನಂತರ ಸ್ಟೇಟ್ ಕೇಳುತ್ತೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಾರ್ಮ್ ಅಂದರೆ ಯಾವ ಸ್ಟೇಟ್ ಅಂದರೆ ಇಂಡಿಯಾ ಅಂತ ಕೇಳುತ್ತೆ, ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ಅಂದರೆ ಯಾವ ಸ್ಟೇಟಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಎಕ್ಸಾಮ್ಗೆ ಅಂತ ಆಪ್ಷನ್ ಕೇಳುತ್ತೆ. ನಂತರ ನಿಮ್ಮದು ಯಾವ ರಾಜ್ಯ ಅಂದರೆ ಆ ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೂ ಯೂನಿವರ್ಸಿಟಿ ನೇಮ್ ಅಂದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ದೀರಾ ಅಥವಾ ಆಲ್ರೆಡಿ ಮಾಡಿದ್ದೀರಾ ಅಂತ ಕೇಳ್ತಾ ಹೋಗುತ್ತೆ. ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದೇ ರೀತಿ ಪ್ರತಿ ಸ್ಟೆಪ್ಪಿಗೂ ಕ್ಯಾಪ್ಚಾ ಐ ಡಿನ ಎಂಟ್ರಿ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಪ್ರತಿ ಸ್ಟೆಪ್ಪಿಗೂ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಅದು ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಸೇವ್ ನೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದಿನ ಸ್ಟೆಪ್ಪಿಗೆ ಹೋಗ್ಬೇಕಾಗ್ತದೆ. ಇಲ್ಲಿ ಸೇವ್ ನೆಕ್ಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇಲ್ಲಿ ಸೇವ್ಡ್ ಸಕ್ಸಸ್ಫುಲ್ ಆಯಿತು. ನಂತರ ಮುಂದಿನ ಹಂತ ಏನಪ್ಪ ಅಂದ್ರೆ ನನಗಿಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಅಂತ ಇದೆ, ಅಂದರೆ ಹೆಚ್ಚಿನ ಮಾಹಿತಿ ಅಂತ ಕೇಳ್ತಾ ಹೋಗುತ್ತೆ. ನೀವು ಇಲ್ಲಿ ವೆದರ್ PhD ಕ್ಯಾಂಡಿಡೇಟ್ ಅಂತ ಕೇಳುತ್ತೆ, ನೀವ್ಯಾರು PhD ಅಡ್ಮಿಟ್ ಆಗಿದ್ದೀರಾ ಅಂತ ಕೇಳುತ್ತೆ. PhD ಮಾಡೋರು ಯಾರಾದ್ರೂ ಜಾಯ್ನ್ ಆಗಿದ್ರೆ ಅಥವಾ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟುಕೊಳ್ಳಿ. ನಂತರ ಇಲ್ಲಿ ನೀವೇನಾದರೂ ಮಾಸ್ಟರ್ಸ್ ಲೆವೆಲ್ ಅಂದರೆ ಎಕ್ಸಾಮಿನೇಷನ್ ಯಾವಾಗಾದರೂ 19 ಸೆಪ್ಟೆಂಬರ್ 1991 ಒಳಗಡೆ ಏನಾದರೂ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಂತ ಕೇಳುತ್ತೆ, ಇದ್ರೆ ಎಸ್ ಅಂತ ಕೊಡಿ. ಆಲ್ಮೋಸ್ಟ್ ಯಾರೂ ಇರೋಲ್ಲ, ನೋ ಅಂತ ಕೊಟ್ಕೊಳ್ಳಿ. ನಂತರ ಕೆಳಗಡೆಯಲ್ಲಿ ವೆದರ್ ಯು ಪಾಸಸ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಕೇಳ್ತಾ ಇದೆ, ಅಂದರೆ ನಿಮ್ಗೇನಾದರೂ PhD ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾ ಹೋಗುತ್ತೆ. ನೀವು ಏನಾದರೂ PhD ಮಾಡಿದ್ರನಿಗೆ ಅಥವಾ ಇನ್ನೂ ಮಾಡ್ತಾಯಿದ್ರು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರನಿಗೆ ಎಸ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಕ್ಸ್ಪೀರಿಯನ್ಸ್ ಇಯರ್ ಅಂತ ಕೇಳ್ತಂದರೆ 2 ವರ್ಷ ಇರ್ಬೋದು 3 ವರ್ಷ ಇರ್ಬೋದು, ಇಯರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ನೀವೇನಾದರೂ ಇಲ್ಲಿ ನೋ ಅಂತ ಕೊಟ್ಟರೆ ನನಗೆ ಅಂದರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಇನ್ನೂ PhD ಮಾಡಿಲ್ಲ ಅಂತಂದು ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಯರ್ ಏನು ಕೇಳಲ್ಲ. ನಂತರ ಕೆಳಗಡೆ ವೆದರ್ ಯು ವೇರ್ ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ, ಅಂದರೆ ನೀವೇನಾದರೂ ಮಾಜಿ ಸೈನಿಕ ಅಂತ ಕೇಳ್ತಾ ಹೋಗುತ್ತೆ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟುಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ 4 ನೋ ಅಂತ ಬಂದಿದ್ದೇವೆ. ನಂತರ ಕೆಳಗಡೆ ಅದೇ ರೀತಿ ಹೇಳ್ದಲ್ಲ ಲಾಸ್ಟ್ ಟೈಮು, ಪ್ರತಿ ಸ್ಟೆಪ್ಗೂ ಅದೇ ರೀತಿ ಅದರದ್ದೇ ಆದಂಥ ಕ್ಯಾಪ್ಚಾ ಐ ಡಿ ತೋರಿಸುತ್ತೆ. ಕ್ಯಾಪ್ಚಾ ಐ ಡಿನ ಪ್ರತಿ ಸ್ಟೆಪ್ಗೂ ಎಂಟ್ರ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ನನಗೆ ಮುಂದಿನ ಹಂತಕ್ಕೆ ಸೇವ್ಡ್ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಹೋಗುತ್ತೆ. ಸ್ವಲ್ಪ ಲೋಡಿಂಗ್ ಆಗುತ್ತೆ, ವೇಟ್ ಮಾಡ್ಕೊಳ್ಳಿ. ಅಡಿಷ್ನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು, ಅಂದರೆ ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಕೂಡ ಸೇವ್ ಆಯಿತು. ನಂತರ ಇಲ್ಲಿ ಏನು ಕೇಳ್ತಾರೆ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಅಂತ ಕೇಳ್ತಾ ಹೋಗುತ್ತೆ, ಅಂದರೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್, JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್, PhD ಒನ್ಲಿ ಅಂತಂದು ಇದೆ. ಅಂದರೆ ನೀವು ಪ್ರೊಫೆಸರ್ ಪೋಸ್ಟಿಗೆ ಎಕ್ಸಾಮ್ ಬರ್ತಿದ್ರು ಅಥವಾ PhD ಮಾಡೋಕ್ಕೆ ಅಂದರೆ ನಿಮಗೆ ಮಂತ್ಲಿ ಫೆಲೋಶಿಪ್ ಬರುತ್ತಲ್ಲ, ಅಂದರೆ ದುಡ್ಡು ಅಮೌಂಟು ಅದಕ್ಕೆ ಅಪ್ಲೈ ಮಾಡ್ತಿದ್ರೆ ಅಥವಾ PhDಗಾಗಿ ಅಪ್ಲೈ ಮಾಡಿದ್ರೆ ಅಂತ ಕೇಳ್ತಾ ಹೋಗುತ್ತೆ. ಆದರೆ ನಾನು ಇಲ್ಲಿ 3 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದ ನಂತರ ಇಲ್ಲಿ ಏನು ಕೇಳ್ತಂದರೆ ನಿಮ್ಮದು ಯಾವ ಸಬ್ಜೆಕ್ಟ್ ಅಂತ ಕೇಳ್ತಾ ಹೋಗುತ್ತೆ, ಅಂದರೆ ನೀವು ಯಾವ ಸಬ್ಜೆಕ್ಟಲ್ಲಿ ಈಗ ಎಕ್ಸಾಮ್ ಬರ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಬರಿಬೇಕಂತಾರೆ ಅಂದ್ರೆ ನೆಟ್ ಮಾಡ್ಬೇಕಂತಿದ್ರಿ ಆ ಸಬ್ಜೆಕ್ಟ್ನ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆದ ನಂತರ ನಿಮ್ಮದು ಕ್ವಾಲಿಫಿಕೇಷನ್ ಎಕ್ಸಾಮ್ ಪೇಪರ್ ಅಂದರೆ ನೀವು ಕ್ವಶನ್ ಪೇಪರ್ ಯಾವುದು ಬೇಕು ನಿಮ್ಮ ಪ್ಯಾಟರ್ನು ಇಂಗ್ಲೀಷ್ ಅಥವಾ ಹಿಂದಿ ಅಂತ ಇದೆ, ಆಲ್ಮೋಸ್ಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಕ್ಸಾಮ್ ಸೆಂಟರ್ ಕೇಳುತ್ತೆ, ಅಂದರೆ ನಿಮ್ಮ ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಸೆಂಟರ್ ಇದ್ದಾವೋ ಅದನ್ನು ತೋರಿಸ್ತಾ ಹೋಗುತ್ತೆ. ನಿಮಗೆ ಯಾವ್ದು ಹತ್ರ ಆಗುತ್ತೋ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಹೋಗಿ. ಇಲ್ಲಿ ಒಂದು ತೋರಿಸೋದು ನೋಡಿ, ಚೂಸ್ ಫಾರ್ ಎಕ್ಸಾಮ್ ಸೆಂಟರ್ ಅಂತ ಇದೆಲ್ಲ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಮ್ಮ ನಿಯರೆಸ್ಟ್ ಯಾವುದಾಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ 4 ಎಕ್ಸಾಮ್ ಸೆಂಟರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಾದರ್ ಅಥವಾ ಗಾರ್ಡಿಯನ್ ಎಜುಕೇಷನ್ ಅಂತ ಕೇಳ್ತದೆ, ಅಂದರೆ ನಿಮ್ಮ ಫಾದರ್ ಏನಾದರೂ ಎಜುಕೇಷನ್ ಮಾಡಿದ್ರೆ ಅಂತ ಕೇಳುತ್ತೆ. ಎಜುಕೇಷನ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಧಾರ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಕ್ಯುಪೇಷನ್ ಅಂತ ಕೇಳ್ತಂದರೆ ಏನು ಮಾಡ್ತಾಯಿದ್ದಾರೆ ನಿಮ್ಮ ತಂದೆಯವರು ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ರೈತರಾಗಿದ್ದರೆ ಫಾರ್ಮರ್ ಆಗಿದ್ದರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮದರ್ ಕೇಳ್ತಂದ್ರೆ ನಿಮ್ಮ ಮದರ್ ಏನಾದರೂ ಓದಿದಾರೆ ಅಂತ ಕೇಳುತ್ತೆ. ಓದಿದ್ರೆ ಏನೋ ಓದಿದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅವರು ಏನು ವೃತ್ತಿ ಮಾಡಿದ್ದಾರೆ ಅಂತ ಕೇಳ್ತಂದ್ರೆ ಅವ್ರು ವೃತ್ತಿ ಯಾವ್ದು ಮಾಡಿದ್ದಾರೆ ಅಂತ ಕೇಳ್ತಾ ಹೋಗುತ್ತೆ. ಕೆಲವೊಂದು ಆಪ್ಷನ್ ಇದ್ದಾವೆ ನೋಡ್ಕೊಳ್ಳಿ, ಅಥವಾ ಮನೆ ಕೆಲಸ ಅಥವಾ ಹೊಲದಲ್ಲೇ ಮಾಡ್ತಾಯಿದ್ದಾರೆ ಅಂದ್ರೆ ನನಗೆ ಅದರ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ
ಬ್ಲೂ ಕಲರ್ ಕಾಣಿಸೋದಲ್ಲ ಆ 6 ನಂಬರು ಅಥವಾ ಕೆಲವೊಂದು ಸರಿ 7 ನಂಬರ್ ಇರ್ಬೋದು. ಆ ನಂಬರ್ನ ಕ್ಯಾಪ್ಚರ್ ಐ ಡಿನ ಎಂಟ್ರಿ ಮಾಡಿಕೊಂಡು ಮತ್ತೆ ಪುನಃ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಅಂದರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಏನಕ್ಕೆ ಮಾಡ್ತೀವಿ ಅಂದ್ರೆ ನನಗೆ ನಾವು ಈಗ ಅಪ್ಲೈ ಮಾಡಿ ನಾಳೆ ಕೂಡ ಅಪ್ಲೈ ಮಾಡ್ತಾ ಇದ್ದರೆ ಅದು ಏನಾಗುತ್ತೆ ಅಂದರೆ ಸೇವ್ ಅದು ಕಂಪ್ಲೀಟ್ ಆಗ್ತಾ ಹೋಗಿರುತ್ತೆ. ಇದಾದ ನಂತರ ನೆಕ್ಸ್ಟು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆಯಲ್ಲ, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ ಚೂಸ್ ಎ ಫೈಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮದು ಒಂದು ಫೋಟೋ ಇರುತ್ತಲ್ಲ ಆ ಫೋಟೋನ 100 KB ಒಳಗೆ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನನಗೆ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದ ನಂತರ ಸೇಮ್ ಅದೇ ರೀತಿ ಸಿಗ್ನೇಚರ್ ಕೂಡ 30 KB ಒಳಗಡೆ ಇರಬೇಕು. ಅದನ್ನು ಕೂಡ ಸೆಟ್ ಮಾಡ್ಕೊಂಡು ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ. 2 ಸಕ್ಸಸ್ಫುಲ್ ಅಂತೇಳಿ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮುಂದೆ ಡಾಕ್ಯುಮೆಂಟ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಆಯಿತು. ಇದೆಲ್ಲ ಆದ ನಂತರ ಎಲ್ಲ ಕಂಪ್ಲೀಟ್ ಆಯಿತು. ನಂತರ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನು ವೆರಿಫೈ ಮಾಡಿ ಅಂತ ಕೇಳುತ್ತೆ. ಆಗ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚರ್ ಐ ಡಿನೇ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಬಂದಂಥ OTP ಇಲ್ಲಿ ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡಿದ್ರೆ ನನಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗ್ತಾ ಹೋಗುತ್ತೆ. ನಂತರ ಯುವರ್ ಮೊಬೈಲ್ ನಂಬರ್ ಇಸ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದ ನಂತರ ಏನು ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಡೀಟೇಲ್ಸು ಇಲ್ಲಿ ಕಂಪ್ಲೀಟ್ ಅಂತ ತೋರಿಸ್ತಾ ಹೋಗುತ್ತೆ. ನಂತರ ಮೊದಲೇದೇನಂದರೆ ಲಾಸ್ಟಲ್ಲಿ ಈ ಫೈನಲ್ ಸಬ್ಮಿಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನೀವು ಅಪ್ಲೈ ಮಾಡಿದಂಥ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಶೋ ಆಗುತ್ತಾ ಹೋಗುತ್ತೆ, ಅಂದರೆ ತೋರಿಸ್ತಾ ಹೋಗುತ್ತೆ. ಅದು ನೀವು ಅಪ್ಲೈ ಮಾಡಿದಂಥ ಎಕ್ಸಾಮ್ ಸೆಂಟರ್ ಇರ್ಬೋದು, ನಿಮ್ಮ ರಿಸಲ್ಟ್ ಇರ್ಬೋದು, ಏನೇ ಇರಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂತಾರೆ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನೀವು ಅಪ್ಲೈ ಮಾಡಬೇಕಂತ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಒಂದು ಆಪ್ಷನ್ ಕೇಳ್ತಾ ಹೋಗುತ್ತೆ. ಅವೆಲ್ಲ ಸೆಲೆಕ್ಟ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಯುವರ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಕಂಪ್ಲೀಟ್ ಆಯಿತು. ಅಂದರೆ ಇಲ್ಲಿ ನಾವು ಈಗ ಇದುವರೆಗೂ 2 ಸ್ಟೆಪ್ ಮಾತ್ರ ಕಂಪ್ಲೀಟ್ ಮಾಡಿದ್ವಿ. ಮುಂದೇನೆಂದರೆ ಅಪ್ಲಿಕೇಶನ್ ಫೀಸ್ ಅಂದರೆ ಎಕ್ಸಾಮ್ ಫೀಸ್ನ ಪೇ ಮಾಡಬೇಕು. ಅಲ್ಲಿ ಪೇ ಎಕ್ಸಾಮ್ ಫೀಸ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಕೆಲವು ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ನಾನು SBI e-Pay ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ SBI e-Pay ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ನಾನು ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಅಂದರೆ ATM ಕಾರ್ಡು. ಆ ATM ಕಾರ್ಡ್ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಮುಂದೆ ನಿಮಗೆ ಒಂದು ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಈ ಥರ ತೋರಿಸ್ತಾ ಹೋಗುತ್ತೆ. ನೀವು ಯಾರ್ದು ಅಪ್ಲೈ ಮಾಡಿದ್ರಲ್ಲ ಅವ್ರ ನೇಮು ಮತ್ತು ಅಮೌಂಟ್ ಎಷ್ಟು ಅಂತ ಕೇಳ್ತಾ ಹೋಗುತ್ತೆ. ಅಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಸರಿ ಕನ್ಫರ್ಮ್ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪೇ ಅಂತ ಕಾಣ್ತದಲ್ಲ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ನನಗೆ ನಿಮ್ಮ ATM ಕಾರ್ಡ್ ನಂಬರ್ನು ಮತ್ತು ಡೀಟೇಲ್ಸು, ಕಾರ್ಡು ಹೋಲ್ಡರ್ ನೇಮ್ ಅಂದರೆ ಅದು ಕಾರ್ಡ್ ಯಾರ ಹೆಸರು ಮೇಲಿದ್ದು ಡೀಟೇಲ್ಸ್ ಎಲ್ಲ ಕೇಳ್ತಾ ಹೋಗುತ್ತೆ. ಆ ನಿಮ್ಮ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಪೇ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಬಂದಂಥ OTPನಲ್ಲಿ ಎಂಟ್ರಿ ಮಾಡಿಕೊಂಡು ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನಿಮ್ಮ ಪೇಮೆಂಟ್ ಒಂದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ತೋರಿಸೋದೇನಿಲ್ಲ, ಪೇಮೆಂಟ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಆಯ್ತು, ಇಲ್ಲಿ ಅಂದರೆ ಯುವರ್ ಪೇಮೆಂಟ್ ಇಸ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಅಂತ ಹೋಗುತ್ತೆ. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ ಹೋಗ್ಬಿಡಿ, ಅದೇ ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಈ ಬಂದ ನಂತರ ಸ್ವಲ್ಪ ಓಕೆ ಕೊಟ್ಟೊಳ್ಳಿ. ಸ್ವಲ್ಪ ಅಲ್ಲಿ ಕೆಳಗಡೆ ತೋರಿಸುತ್ತೆ, ಅಂದರೆ ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಅಂತಲ್ಲ ಅದ್ರಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡಿದಂಥ ಡೀಟೇಲ್ಸ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಆಯಿತು. ಅದು ಓಪನ್ ಮಾಡಿಕೊಂಡು ನೋಡಿದ್ರೆ ನನಗೆ ನೀವು ಅಪ್ಲೈ ಮಾಡಿದಂಥ ಡೀಟೇಲ್ಸು ಹಾಗೂ ನಿಮ್ಮ ಅಪ್ಲಿಕೇಶನ್ನು UGC ನೆಟ್ ಅಥವಾ NET ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. ನೋಡ್ಕೊಳ್ರಿ. ನೋಡ್ಕೊಂಡ್ಮೇಲೆ ಇದನ್ನೊಂದು ರೆಫರೆನ್ಸ್ ಕಾಪಿಯಾಗಿ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗ್ತದೆ. ಇಲ್ಲಿಗೆ ನಮ್ಮ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಇಲ್ಲಿವರೆಗೂ ನಮ್ಮ ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.